ಸ್ನೇಹಿತ ಅಂತ ನಂಬಿದ್ದಕ್ಕೆ 7 ಕೋಟಿ ರೂಪಾಯಿ ದೋಖ ಆಗಿದೆ. ನೋಡಿ, ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಏನೆಲ್ಲ ನಡೀತಾ ಇದೆ ಈಗಿನ ಕಾಲದಲ್ಲಿ ಅಂತ ಅಂದ್ರೆ, ಸ್ನೇಹಿತ ಅಂತ ನಂಬಿದ್ದಕ್ಕೆ 7 ಕೋಟಿ ರೂಪಾಯಿ ದೋಖ ಆಗಿರುವಂತದ್ದು. ಫ್ರೆಂಡ್ ಅಕೌಂಟ್ ನಿಂದ 7 ಕೋಟಿ ರೂಪಾಯಿಯನ್ನ ಎಗರಿಸಿದ್ದಾರೆ. ಗೆಳೆತನದ ಹೆಸರಲ್ಲಿ ವಿದ್ಯಾರ್ಥಿಗೆ ಆಯುಷ್ ವಂಚನೆ. ವಿದ್ಯಾರ್ಥಿ ಮತ್ತು ಆಯುಷ್ ಕೆಲ ವರ್ಷದಿಂದ ಪರಿಚಯ ಆಗಿದ್ರು. ತನ್ನ ಅಕೌಂಟ್ ಬ್ಲಾಕ್ ಆಗಿದೆ ಎಂದಿದ್ದ ಆಯುಷ್ ಗೆಳೆಯನ ಅಕೌಂಟ್ ನಂಬರ್, ಪಾಸ್ಬುಕ್, ಎಟಿಎಂ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಪಡೆದಿದ್ದ ಆಯುಷ್ ಮತ್ತು ಗ್ಯಾಂಗ್. ನಂತರ 7 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದ ಆಯುಷ್. ಬ್ಯಾಂಕ್ನಿಂದ ಕರೆ ಬಂದಾಗಲೇ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಬ್ಯಾಂಕ್ನಿಂದ ಅಕೌಂಟ್ ಹೋಲ್ಡರ್ಗೆ ಕರೆ, ನಿಮ್ಮ ಅಕೌಂಟ್ ಮೂಲಕ ಸೈಬರ್ ವಂಚನೆ ಆಗಿದೆ, 7 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಎಂದು ಮಾಹಿತಿ ಸಿಕ್ಕಿರುವಂತದ್ದು. ನೋಡಿ, ಗೆಳೆತನದ ಹೆಸರಲ್ಲಿ ವಿದ್ಯಾರ್ಥಿಗೆ ಆಯುಷ್ ವಂಚನೆಯನ್ನ ಮಾಡಿರುವಂಥದ್ದು. ವಿದ್ಯಾರ್ಥಿ ಅಂತ ಅಂದಮೇಲೆ 7 ಕೋಟಿ ರೂಪಾಯಿ ವಿದ್ಯಾರ್ಥಿಯ ಅಕೌಂಟಲ್ಲಿ ಇತ್ತ ಅನ್ನುವಂಥದ್ದು ಅದೊಂದು ಬೇರೆ ಥರದ ಯೋಚನೆ ಆಗುತ್ತೆ. ಬಟ್ ಈ ರೀತಿಯಾಗಿ ಗೆಳೆಯನಿಂದ ಅಲ್ಲಿ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ATM ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಎಲ್ಲವನ್ನ ಕೂಡ ಇವನು ತೆಗೆದುಕೊಂಡಿದ್ದ. ಇವನು ಆಯುಷ್ ತೆಗೆದುಕೊಂಡು ನಂತರ ಅಲ್ಲಿಂದ ವಂಚನೆಯನ್ನ ಮಾಡಿದ್ದಾರೆ. ಬ್ಯಾಂಕ್ ಮುಖಾಂತರ ಕರೆ ಬಂದಾಗ, ಅಂದ್ರೆ ಹೆವಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಅದ್ರ ಜೊತೆಗೆ ಸೈಬರ್ ಕ್ರೈಮ್ ಆಗಿದೆ ಇಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಂದ ವಿದ್ಯಾರ್ಥಿಗೆ ಕರೆ ಬರುತ್ತೆ. ನಿಮ್ಮ ಅಕೌಂಟಿಂದ 7 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಗೊತ್ತಾದಾಗ ಇದು ವಿದ್ಯಾರ್ಥಿಯ ಗಮನಕ್ಕೆ ಬಂದು ಇದೀಗ ಅಲ್ಲಿ ಇದ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಇದು ಅಂದರೆ 7 ಕೋಟಿ ರೂಪಾಯಿ ಬ್ಯಾಂಕ್ ಅಕೌಂಟಲ್ಲಿ ಪ್ರಾಬ್ಲಮ್ ಆಗಿದೆ, ಅಕೌಂಟ್ ಫ್ರೀಸ್ ಆಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸ್ತಾನೆ ಆ ವಿದ್ಯಾರ್ಥಿ ಆಯುಷ್ ಜೊತೆಗೆ. ಬಟ್ ಆಯುಷ್ ಏನು ಮಾಡ್ತಾನೆ, ತನ್ನ ಗ್ಯಾಂಗ್ ಜೊತೆ ಸೇರಿಕೊಂಡು, ಗ್ಯಾಂಗು ಮತ್ತು ಇನ್ನಿತರ ಎಲ್ಲರೂ ಸೇರಿಕೊಂಡು ಅಲ್ಲಿ ಪ್ರೀ ಪ್ಲಾನನ್ನು ಮಾಡಿಕೊಂಡು ಇದನ್ನು ಹೇಗಾದರೂ ಮಾಡಿ 7 ಕೋಟಿ ರೂಪಾಯಿ ವರ್ಗಾವಣೆ ಮಾಡ್ಕೊಂಡ್ಬಿಡ್ಬೇಕು, ಇದನ್ನು ತೆಗೆದುಕೊಂಡು ಬಿಡಬೇಕು ಅನ್ನುವಂಥ ಪ್ಲಾನನ್ನು ರೂಪಿಸ್ಕೊಂಡು ಇದೀಗ 7 ಕೋಟಿ ರೂಪಾಯಿಯನ್ನು ವಿದ್ಯಾರ್ಥಿಯ ಅಕೌಂಟಿಂದ ತಮ್ಮೆಲ್ಲರಿಗೆ ಒಂದು ವರ್ಗಾವಣೆಯನ್ನು ಮಾಡ್ಕೊಳ್ತಾರೆ. ಇದು ಸೈಬರ್ ಕ್ರೈಮ್ ಆಗಿದೆ ಅನ್ನುವಂಥ ವಿಚಾರ ಅಕೌಂಟ್ ಮೂಲಕ ಅಲ್ಲಿ ಬ್ಯಾಂಕ್ಗಳ ಮೂಲಕ ವಿದ್ಯಾರ್ಥಿಗೆ ಗೊತ್ತಾಗುತ್ತೆ. ಇನ್ನು ಸ್ನೇಹಿತ ಅಂತ ನಂಬಿದ್ದಕ್ಕೆ ದೋಖ ಆಗಿರುವಂಥ ಬ್ಯಾಂಕ್ನಿಂದ ಕರೆ ಬಂದಾಗಲೇ ಇಡೀ ಪ್ರಕರಣ ಬೆಳಕಿಗೆ ಬಂದಿರುತ್ತೆ. ಇತ್ತೀಚೆಗೆ ಬ್ಯಾಂಕ್ನಿಂದ ಅಕೌಂಟ್ ಡೀಟೇಲ್ಸ್ ಅನ್ನ ತೆಗೆದುಕೊಂಡಿದ್ದಾನೆ. ನಿಮ್ಮ ಅಕೌಂಟ್ ಮೂಲಕ ಸೈಬರ್ ವಂಚನೆ ಆಗಿದೆ, 7 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಂತ ಕರೆ ಬರುತ್ತೆ. ಹೀಗಾಗಿ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದಂತಹ ಸ್ನೇಹಿತ ಪ್ರಕರಣ ಸಂಬಂಧ ಆರೋಪಿಯನ್ನ ಬಂಧನ ಮಾಡಲಾಗಿದೆ. ನೋಡಿ, ಗೆಳೆತನದ ಹೆಸರಲ್ಲಿ ಯಾವ್ಯಾವ ಧೋಖಗಳೆಲ್ಲ ನಡೆಯುತ್ತೆ ಅನ್ನೋದು ತುಂಬ ಹುಷಾರಾಗಿರ್ಬೇಕು ಇವತ್ತಿನ ದಿನಮಾನಗಳಲ್ಲಿ. ಯಾರನ್ನ ನಂಬಿ ನಾವು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅಂತ ಅಂದ್ರೆ ಅದು ನಿಜಕ್ಕೂ ಕೂಡ ತಪ್ಪಾಗಿರುವಂತಹ ವಿಚಾರ. ಯಾಕಂದ್ರೆ ಯಾರನ್ನು ಸಹಿತ ನಂಬಬಾರ್ದು ಹಣದ ವಿಚಾರದಲ್ಲಿ ಅಂತ.